ಮೋಕ್ಷಿತಾ ಅವ್ರಂದ್ರೆ ಎಲ್ರಿಗೂ ಇಷ್ಟ. ಇವನ್ ತ್ರಿವಿಕ್ರಮೇ ನಿಮಗೆ ಫ್ಯಾನ್ ಬಾಯ್ ಅಂತೆ. ಸೊ ಈ ಮುದ್ದಾದ ಹುಡುಗಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ಸಿಗ್ತಾರಾ ಹುಡುಗ ಅಂತ ಎಲ್ರು ಎಕ್ಸ್ಪೆಕ್ಟ್ ಮಾಡಿದ್ರು, ಆದ್ರೆ ಸಿಕ್ಕಿಲ್ಲ, ಯಾರ ಕಡೆನೂ ನೋಡಿಲ್ಲ ಮೋಕ್ಷಿತಾ ಅವರು. ಸೊ ಮೋಕ್ಷಿತಾ ಅವರ ಹುಡುಗ ಹೇಗಿರ್ಬೇಕು, ಸೊ ಅಮ್ಮಂಗೆ ಇಷ್ಟ ನೀವು ಮದ್ವೆ ಆಗ್ಬೇಕು ಅಂತ, ಏನಾದ್ರೂ ಬಿಗ್ ಬಾಸ್ ಮನೆ ನಿಮ್ಗೆ ಏನಾದ್ರು ಆ ಒಪಿನಿಯನ್ ಚೇಂಜ್ ಮಾಡಿ ಮನ್ಸು ಬದಲಾಯಿಸಿದ್ಯಾ ಅಂತ? ನನಗೆ ಹುಡುಗ ತುಂಬಾ ಸಿಂಪಲ್ ಆಗಿರ್ಬೇಕು, ಮೇನ್ ನಮ್ಮ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಮಾಡ್ಬೇಕು, ನಮ್ಮ ಅಪ್ಪ ಅಮ್ಮನ್ನ ನನ್ನನ್ನ ನಮ್ಮ ಮನೆಯವರಿಂದ ದೂರ ಮಾಡಬಾರ್ದು, ನಾನ್ ಮಾಡೋ ಕೆಲ್ಸಕ್ಕೆ ನಂಗೆ ಸಪೋರ್ಟ್ ಮಾಡ್ಬೇಕು. ಅಂದ್ರೆ ನನ್ನ ಪ್ರೊಫೆಷನ್ ಏನಿದೆ ಈಗ ಇದಕ್ ಸಪೋರ್ಟ್ ಮಾಡ್ಬೇಕು. ಈಗ ಬರ್ತಿರೋ ಅಂದ್ರೆ ಈಗ ಹುಡುಗಿರೆಲ್ಲ ಇದೇ ತರನೇ ಥಿಂಕ್ ಮಾಡೋದು, ಅಂದ್ರೆ ನಮ್ಗೆ ಸಪೋರ್ಟ್ ಮಾಡ್ಬೇಕು ಹುಡುಗ ಅಂತ ಅನ್ನೋದೇ ಎಲ್ರೂ ಒಪಿನಿಯನ್. ಈಗ ಹುಡುಗರು ಅದೇ ತರ ಇರ್ತಾರೆ, ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾರೆ, ಮತ್ತೆ ಅವ್ರದ್ದು ಮೈಂಡ್ ಸೆಟ್ ಚೇಂಜ್ ಇದೆ ಈಗ. ಸೊ ಯಾಕೆ ಎಲ್ಲ ಹುಡುಗಿರೂ ಇದೇ ತರ ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಕೆಲವರು ಹೇಳೋ ಪ್ರಕಾರ ಜಾಸ್ತಿ ಜನ ಹುಡುಗಿರ್ದು ಇವಾಗ ಒಪಿನಿಯನ್ ಏನಿದೆ ಅಂತಂದ್ರೆ ಮದ್ವೆನೇ ಬೇಡ ಅನ್ನೋ ಒಪಿನಿಯನ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ದು ಅದೇ ಒಪಿನಿಯನ್. ಸೊ ಯಾಕೆ ಈ ತರ ಒಪಿನಿಯನ್ ಕ್ರಿಯೇಟ್ ಆಗ್ತಿದೆ ಹುಡುಗಿರಲ್ಲಿ ಅಂತ? ಪೂರ ಹೋಗ್ತಿದ್ದಾರೆ ಮದ್ವೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ, ನಮ್ಮ ಮನೆಗೆ ನಾನೇ ಗಂಡಾಗ್ಲಿ ಹೆಣ್ಣಾಗ್ಲಿ ಎರಡು ನಾನೇ, ನನ್ನ ತಮ್ಮ ಆಗಿರೋದ್ರಿಂದ. ಸೊ ನನಗೆ ನಮ್ಮ ಅಪ್ಪ ಅಮ್ಮನ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಮದ್ವೆ ಆಗಿ ಹೋಗ್ಬಿಟ್ರೆ ಇವ್ರನ್ನ ಯಾರು ನೋಡ್ಕೋತಾರೆ ಆ ಒಂದು ಯೋಚನೆ ನನಗಿದೆ. ಸೊ ನನ್ನ ಲೈಫ್ನ ನಾನು ನೋಡ್ಕೊಂಡು ಹೊಟ್ಟೋಯ್ತು ಅಂತಂದ್ರೆ ಇವ್ರ ಲೈಫ್ ಏನು ಅನ್ನೋ ಯೋಚನೆ ಇದೆ. ಸೊ ಹಾಗಾಗಿ ನಾನು ಇಷ್ಟು ದಿವಸ ಹಿಂಜರ್ದಿದ್ದೀನಿ ಮದ್ವೆ ಅಂತಂದ್ರೆ.